ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಉಡುಸ್ಲಮ್ಮನ ದೇವಸ್ಥಾನಕ್ಕೆ ಬಂದರೆ ನಾನು ಇವತ್ತಿಗೆ 10 ದಿವಸದಲ್ಲಿ ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದು ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಇಲ್ಲಿರೋ ಅಂಥ ಒಂದು ಜಾಗದಲ್ಲಿ ವಾತಾವರಣ ಮತ್ತು ಇಲ್ಲಿರೋ ಅಂಥ ಒಂದು ಗಲೀಜು ಮತ್ತು ಇಲ್ಲಿ ಯಾವ ಥರ ಎಲ್ಲ ಇತ್ತು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ನನ್ನ ಇನ್ಸ್ಟಾಗ್ರಾಮ್ನಲ್ಲಿದೆ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಶಾರದಾ 214 ಅಂತ, ಅದರಲ್ಲೂ ಹಾಕಿದ್ದೀನಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಶಾರದಾ ಕನ್ನಡತಿ ಬ್ಲಾಗ್ ಅಂತ, ಅದರಲ್ಲೂ ಇದೆ. ಹೋಗಿ ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಯಾಕಪ್ಪ ಅಂದರೆ ನಾನು ಬಂದಾಗೆಲ್ಲ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ, ನೋಡ್ತಿದ್ದೆ ಬಟ್ ಇದ್ರ ಬಗ್ಗೆ ಯಾರೂ ಏನೂ ಮಾತಾಡಲ್ವ ಅಂದ್ಕೊಂಡು ನಾನು ಹೋಗ್ಬಿಡ್ತಾ ಇದ್ದೆ. ಆದರೆ ಇವತ್ತು 10 ದಿವಸದಲ್ಲಿ ಬಂದಾಗ ನಾನು ಪೂಜೆ ಎಲ್ಲ ಆದಮೇಲೆ ಅಮ್ಮನ ಹತ್ರ ಇದೊಂದು ಪ್ರಶ್ನೆ ಇಕ್ಕಿದೆ. ಅಮ್ಮ, ಇದ್ರ ಬಗ್ಗೆ ನಾನು ಕೇಳ್ಬೋದಾ ಬೇಡವಾ ಅಂತ ನಾನು ಕೇಳಿದಾಗ ಅಮ್ಮ ಬಲಗಡಿಕೆ ನನಗೆ ಪ್ರಸಾದ ಕೊಟ್ಟರು. ಕೇಳು ಅಂತ ನಾನು ಕೇಳಿದಾಗ ಇಲ್ಲಿ ಕೇಳಿಬಿಟ್ಟು ನಾನು ವಿಡಿಯೋ ಮಾಡಿದಾಗ ಇಲ್ಲಿ ಯಾವ ಥರ ಇತ್ತು ಅಂದರೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಅಮ್ಮನ ಮುಂದ್ಗಡೆ ಒಂದು ಕಲ್ಲು ಹಾಕಿದ್ದಾರೆ, ಅಂದರೆ ಅಡ್ಡಗಲ್ಲು ಹಾಕಿದ್ದಾರೆ ನೋಡಿ, ತೀರ್ಥ ಐತಲ್ವ, ಅಲ್ಕೊಂದು ಕಲ್ಲು ಇಟ್ಟಿದ್ದಾರೆ. ಅಲ್ಲಂತೂ ನೊಣ ಸೊಳ್ಳೆ ಜಿಯೋ ಅಂತಿದ್ವು. ನೀವು ಆ ವಿಡಿಯೋದಲ್ಲಿ ನೋಡ್ಬೋದು, ಅಷ್ಟು ಒಂದು ಗಲೀಜಾಗಿತ್ತು. ಇವತ್ತು ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿದ ತಕ್ಷಣ ನಂಗೆ ಆಶ್ಚರ್ಯ ಆಯಿತು. ಇದೇನಪ್ಪ ಚೀಲಗಳೆಲ್ಲ ಇಟ್ಟಿದ್ರು. ನಾನು ಬಂದು ನೋಡಿದಾಗ ಏನೋ ಚೀಲ ಅಂದ್ಕೊಂಡು ಬಂದರೆ ನಿಜವಾಗ್ಲೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ನಾನು ಇವತ್ತು 10 ದಿವಸದಲ್ಲಿ ಇದನ್ನು ವೀಡಿಯೋ ಮಾಡಿ ಹೋಗಿದ್ದಿದ್ದು. ನಿಜವಾಗ್ಲೂ ಯೂಟ್ಯೂಬು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಮಾಡೋ ಅಂಥವ್ರು ದಯವಿಟ್ಟು ಅಮ್ಮನ ಬಗ್ಗೆನೂ ತೋರಿಸಿ, ಇಲ್ಲಿ ಇರುವಂಥ ವಾತಾವರಣದ ಬಗ್ಗೆನೂ ತೋರಿಸಿ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಯಾಕಂದರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇರೋದು ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಉಪಯೋಗಿಸ್ಕೋಬೇಕು ಯಾವತ್ತೂ. ನೋಡಿ, ಎಷ್ಟು ಜನ ಇದರಲ್ಲಿ ವೀಡಿಯೋ ಮಾಡಾಕಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಮಾಡಿದ್ದೀನಿ, ಎಲ್ಲರೂ ಮಾಡವ್ರೆ. ಅದರಿಂದ ಇವತ್ತಿಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ನನ್ನ ವೀಡಿಯೋ ಎಷ್ಟು ಓಡ್ತಾ ಇಲ್ವೋ ನನಗೆ ಗೊತ್ತಿಲ್ಲ, ಓಡುತ್ತಾ ಏನೋ ಗೊತ್ತಿಲ್ಲ. ಆದರೆ ಅಮ್ಮನ ಹತ್ರ ಇಷ್ಟು ಗಲೀಜೆಲ್ಲ ತೆಗಿತಾವ್ರಲ್ಲ ಇವತ್ತು. ಆ ಕಡೆ ಎಲ್ಲ ಟ್ಯಾಕ್ಟ್ರಿ ನಿಲ್ಲಿಸ್ಕೊಂಡು ಮತ್ತು ಇಲ್ಲೆಲ್ಲ ನೋಡಿ ಪರ್ಕೆ ತಗೊಂಡು ಎಲ್ಲ ಪ್ರತಿಯೊಂದು ಇಷ್ಟು ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ. ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನೋಡಿ, ಈ ಕಡೆ ಮಡ್ಲಕ್ಕಿ ಎಷ್ಟು ತುಂಬಿದ್ರು ಗೊತ್ತಾ ಇಲ್ಲಿ, ಅದೆಲ್ಲ ತೋರಿಸಿದ್ದೀನಿ ನಾನು ವೀಡಿಯೋದಲ್ಲಿ ಐತೆ. ಅಷ್ಟು ಮಡ್ಲಕ್ಕಿ ಇದ್ದಿದ್ದು ಎಲ್ಲ ಚೀಲಗಳಲ್ಲಿ ಕಟ್ಟಿ, ಮತ್ತು ಚೀಲಗಳೆಲ್ಲ ಮಡ್ಲಕ್ಕಿ ಚೀಲನೇ ಸಪ್ರೇಟ್ ಮಾಡವ್ರೆ. ಕಸಿಂದು ಟ್ಯಾಕ್ಟ್ರಿಗೆ ಹಾಕ್ತಾರೆ ಕಸ ಎಲ್ಲ, ಮಡ್ಲಕ್ಕಿ ಮಾತ್ರ ಚೀಲಗಳಲ್ಲಿ ತುಂಬಿಟ್ಟವ್ರೆ ನೋಡಿ. ಇಲ್ಲೆಲ್ಲ ಕಂಬಗಳು ನಿಲ್ಸವ್ರಲ್ಲ, 2 ಕಂಬಗಳು, ಒಂದು ತ್ರಿಶೂಲಗಳು, ಅದು ಕಟ್ಬಿಟ್ಟಿರೋದು. ಇಷ್ಟು ಮಡ್ಲಕ್ಕಿ ನಾವು 2 ತ್ರಿಶೂಲದ ಕಡ್ಡಿ ತಡ್ಕೊಂಡೈತಿ ಅಂದ್ರೆ ಅಮ್ಮನ ಶಕ್ತಿ ಎಷ್ಟಿರ್ಬೋದು ಅಲ್ವಾ? ನೀವೇ ಆಲೋಚನೆ ಮಾಡಿ. ನೋಡಿ, ಎಷ್ಟು ಕ್ಲೀನಾಗಿ ಎಲ್ಲ ಇಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅಲ್ವಾ? ನಾನು ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ಇವ್ರು ಕ್ಲೀನ್ ಮಾಡ್ತಾವ್ರೆ ಅಂತ ಹೇಳಿ ದಯವಿಟ್ಟು ಮತ್ತೊಮ್ಮೆ ಆ ಕೆಲಸ ಮಾಡಬೇಡಿ. ಇಲ್ಲಿ ಇವ್ರು ಕ್ಲೀನ್ ಮಾಡಲಿ, ಏನೋ ಕ್ಲೀನ್ ಮಾಡ್ತಾರೆ ಬಿಡು ಅಂದ್ಬಿಟ್ಟು ನೀವು ತೆಗೆದು ಮತ್ತೆ ಅಲ್ಲಿ ಎತ್ತು ಬರಬೇಡಿ ಕಸನ. ಅಲ್ಲಿ ಸಂಬಂಧಪಟ್ಟವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಅಲ್ಲಿ ಬರೋವಂಥ ಭಕ್ತಾದಿಗಳಿಗೆ ಮಡ್ಲಕ್ಕಿ ಮತ್ತು ಅಲ್ಲಿ ಏನು ತರ್ತಾರೆ ಅದನ್ನು ಹಾಕೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ. ಇಲ್ಲ ಅಕ್ಕಿ ಸಂಗ್ರಹಿಸ್ಕೊಂಡು, ಇಲ್ಲ ಏನಾದರೂ ಇಲ್ಲಿ ಅನ್ನ ಸಂತರ್ಪಣೆ ಮಾಡಲ್ಲ, ಏನಿಲ್ಲ, ಯಾವುದಾದ್ರೂ ಒಂದು ವೃದ್ಧಾಶ್ರಮಕ್ಕೋ ಇಲ್ಲ ಯಾವುದಾದ್ರೂ ಒಂದು ಆ ತಾಯಿ ಹೆಸರಲ್ಲಿ ಯಾವುದಾನ ಇನ್ನೊಂದು ದೇವಸ್ಥಾನದಲ್ಲಿ ಆ ತಾಯಿ ವಾಸ ಮಾಡೋ ಅಂಥ ಒಂದು ಜಾಗದಲ್ಲಿ ಅದೇ ಅಕ್ಕಿನ ತಗೊಂಡೋಗಿ ಅಲ್ಲಿ ಅನ್ನ ಸಂತರ್ಪಣೆ, ಯಾವ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ಆ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಕೊಟ್ಬಿಡಿ. ಅವ್ರು ಅನಾಥರು ದೇವ್ರುಗಳಿರೋ ಅಂಥ ಜಾಗಗಳಲ್ಲಿ ಅವರಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ದಯವಿಟ್ಟು ಅಲ್ಲಿ ಏನು ಅಕ್ಕಿಗಳ್ನ ತಂದು ಮಡ್ಲಕ್ಕಿಗಳ್ನ ಹಾಕ್ತಾರೆ ಅದನ್ನು ತಗೊಂಡೋಗಿ ಅನಾಥಾಶ್ರಮಕ್ಕೋ ಇಲ್ಲ ಯಾವುದಾದ್ರೂ ಒಂದು ದೇವಿ ನೆಲೆಸಿರುವಂಥ ಒಂದು ಜಾಗದಲ್ಲಿ ಅನ್ನ ಸಂತರ್ಪಣೆಗೆ ಅಕ್ಕಿನ ಕೊಟ್ಬಿಡಿ. ಅಲ್ಲೇನು ಬಳೆ ಮತ್ತು ಸೀರೆಗಳ್ನ ತಂದಿರ್ತಾರೆ ಅದನ್ನು ಹಾಕೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿ ಸಂಬಂಧಪಟ್ಟಂಥ ಜನಗಳು ಯಾರಿದ್ದೀರಾ, ಇದಕ್ಕೆ ಅಧಿಕಾರಿಗಳು ಯಾರಿದ್ದೀರಾ, ಈ ಗ್ರಾಮಸ್ಥರುಗಳು ಯಾರಿದ್ದೀರಾ, ದಯವಿಟ್ಟು ತಾಯಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ತಾಯಿ ನಿಮ್ಮನ್ನು ಗುಡಿ ಗೋಪುರ ಯಾವತ್ತೂ ಕೇಳಿಲ್ಲ. ಆ ತಾಯಿ ಎಲ್ಲ ಭಕ್ತಾದಿಗಳು ಜಾತಿ ಭೇದ ಏನೂ ಇಲ್ದಂಗೆ ಎಲ್ಲನೂ ಒಂದೇ ಥರ ಸ್ವೀಕಾರ ಮಾಡೋ ಅಂಥ ತಾಯಿ. ಹಂಗಾಗಿ ಇಲ್ಲಿ ಆದಷ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ. ನಾನು ಜನಗಳಲ್ಲಿ ಒಂದು ಮನವಿ, ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ
ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನೋಡಿ ಇಲ್ಲೆಲ್ಲ ಎಷ್ಟು ಸ್ವಚ್ಛವಾಗಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಹೋಗುವಂಥ ಜನಗಳಲ್ಲಿ ಒಂದು ರಿಕ್ವೆಸ್ಟು ಏನಪ್ಪ ಅಂದರೆ, ನೀವು ಹೋಗ್ತಿರಲ್ವ ಪೂಜೆ ಮಾಡೋಕ್ಕೆ, ನೀವು ಹೋಗುವಂಥವ್ರು ಅಲ್ಲಿ ಏನು ನೀವು ಕರ್ಪೂರದ ಪ್ಯಾಕೆಟು, ನೀವು ಊದುಗಡ್ಡಿ ಪ್ಯಾಕೆಟು, ನೀವೇನೊಂದು ಬಾಟ್ಲು ಎಣ್ಣೆ ಬಾಟ್ಲುಗಳು ಡಬ್ಬಗಳು ಎಲ್ಲ ತಗೊಂಡೋಗಿರ್ತೀರಲ್ವ, ಅದನ್ನು ದಯವಿಟ್ಟು ಅಲ್ಲೇನಾದರೂ ಜಾಗ ಇದ್ದರೆ ಅವ್ರು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅದಕ್ಕೆ ಹಾಕಿ. ಇಲ್ವಾ ಒಂದು ಕವರಲ್ಲಿ ಕಟ್ಕೊಂಡು ತಾಂಬಂದ್ಬಿಟ್ಟು ಬೆಳಗ್ಗೆ ಎದ್ದು ನಿಮ್ಮ ಮನೆ ಹತ್ರ ತಂದು ಬೆಳಗ್ಗೆ ಎದ್ದು ನಿಮ್ಮ ಮನೆ ಮುಂದೆ ಕಸಿನ ಗಾಡಿ ಬರುತ್ತಲ್ಲ, ಆ ಕಸಿನ ಗಾಡಿಗೆ ಹಾಕ್ಬಿಡಿ. ಯಾಕಪ್ಪ ಇದನ್ನು ಯಾಕೆ ತಗೊಂಡೋಗಿದ್ದು ವಾಪಸ್ ತರಬೇಕಂತ ಅನ್ಕೋಬೋದು ನೀವು, ಬಟ್ ತರಬೇಕು ನಾವು. ಯಾಕಂದರೆ ಎಲ್ಲಂದ್ರಲ್ಲಿ ಎತ್ಬಿಟ್ರೆ ಯಾರು ನೋಡಿ ಇವತ್ತೆಲ್ಲ ಕ್ಲೀನ್ ಮಾಡ್ತಾವ್ರು ಅವ್ರು ಕ್ಲೀನ್ ಮಾಡೋದಕ್ಕೆ ಜನಗಳಾದಂಥ ನಾವು ಅಲ್ಲಿ ಹೋಗೋಂಥ ಭಕ್ತಾದಿಗಳು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ. ನಾವು ಅವ್ರು ಕ್ಲೀನ್ ಮಾಡ್ತಾರೆ ಬಿಡು, ಅವ್ರಿಗೇನೋ ದುಡ್ಡು ಕೊಡ್ತಾರೇನೋ ಅಂತ ಅನ್ಕೋಬೋದು. ಆದರೆ ಕ್ಲೀನ್ ಮಾಡೋರ್ಗೂ ಕಷ್ಟ ಐತೆ ಅಲ್ವಾ. ನೋಡಿ ಆ ಗಲೀಜೆಲ್ಲ ಅದೆಲ್ಲ ಅವ್ರು ಎತ್ತಾಕಬೇಕಲ್ವ, ಅವ್ರಿಗೂ ಕಷ್ಟ ಇರುತ್ತೆ. ನಮ್ಮ ಮನೆ ಒಳಗಡೆಗೆ ಅವರು ಕಸಿನ ಗಾಡಿಯವ್ರು ಬಂದರೆ ಡಸ್ಟ್ಬಿನಾಗಿರೋ ಕಸನ ಹಿಂಗುಡ್ಸ್ಕೊಡೋಕ್ಕೆ ನಾವು ಅಸಹಾಯ ಪಟ್ಕೊತೀವಿ. ನಮ್ಮ ಮನೆಗಿರೋ ಕಸನ ನಾವು ಹಿಂಗುಡ್ಸ್ಕೊಡೋಕೆ ನಾವು ಅಸಹಾಯ ಪಟ್ಕೊತೀವಿ. ಆದರೆ ಅಲ್ಲಿ ಅವರು ಎಲ್ಲರೂ ಹಾಕಿರೋ ಕಸನೂ ಅಲ್ಲ ಅವ್ರು ತೆಗಿತಾವ್ರೆ. ಹಂಗಾಗಿ ದಯವಿಟ್ಟು ವಾಪಸ್ ತಗೊಂಡೋಗ್ಬಿಟ್ಟು ಆ ಕವರ್ಗಳ್ನ ನಿಮ್ಮ ಮನೆ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಇದು ನನ್ನ ರಿಕ್ವೆಸ್ಟು. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕಪ್ಪ ಅಂದರೆ ಎಸಿಬೇಡಿ, ಅಲ್ಲಿ ಮತ್ತೆ ಗಲೀಜು ಮಾಡಬೇಡಿ. ಇಷ್ಟು ಕ್ಲೀನ್ ಮಾಡವ್ರೆ, ನೀವು ಹೋದಂಥ ಜನಗಳು ಆದಷ್ಟು ನೋಡಿ ಟ್ಯಾಕ್ಟ್ರಿ ಮೇಲೆ ಹತ್ತಿ ಟ್ಯಾಕ್ಟ್ರಿ ತಂದು ನಿಲ್ಲಿಸ್ಕೊಂಡು ಅಷ್ಟು ಕಷ್ಟಪಟ್ಟು ತಾಯಿ ಸನ್ನಿಧಿನ ಕ್ಲೀನ್ ಮಾಡಿಕೊಡ್ತಾವ್ರೆ. ಬರೋಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ನೀವು ಆದಷ್ಟು ನೀವು ಹೋದಂಥ ಜನಗಳು ದಯವಿಟ್ಟು ತಾಯಿ ಹತ್ರ ಸ್ವಚ್ಛತೆನ ಕಾಪಾಡ್ಕೊಳ್ಳಿ. ಯಾಕಂದರೆ ತಾಯಿಗೆ ನೀವೇನು ಕೊಡಬೇಡಿ, ನಿಮಗೆ ಆ ತಾಯಿ ಏನೂ ಕೇಳಲ್ಲ. ನೀವು ಇವತ್ತು ಬರ್ತೀರಾ, ಪೂಜೆ ಮಾಡ್ತೀರಾ, ಒಳ್ಳೇದು ಮಾಡೋ ಅಂತ ಓದ್ತೀರಾ, ಮಲಿಕಂತೀರ, ಸೊಳ್ಳೆ ಪದ್ರ ಬಿಟ್ಕೊಂತೀರ, ಸೊಳ್ಳೆ ಕಡುತ್ತವೆ. ಆದರೆ ತಾಯಿ ರಾತ್ರಿ ಎಲ್ಲ ಅಲ್ಲಿ ವಾಸ ಮಾಡುವಂಥ ತಾಯಿಗೆ ಸೊಳ್ಳೆ ಕಡಿಯಲ್ವಾ, ಆಯಮ್ಮಂಗೆ ನೊಣ ಕಡಿಯಲ್ವಾ? ಆಯಮ್ಮನಿಗೆ ಯಾರು ಬಿಡ್ತಾರೆ ಸೊಳ್ಳೆ ಪದ್ರನ? ಆಯಮ್ಮನಿಗೆ ಯಾರು ಸೊಳ್ಳೆ ಬತ್ತಿ ಹಚ್ಚಿಕ್ತಾರೆ? ಯಾರು ಆಯಮ್ಮನಿಗೆ ಗುಡ್ ನೈಟ್ ಹಾಕ್ತೀರಾ ಹೋಗಿ? ಇಲ್ಲ ತಾನೇ, ಅದೆಲ್ಲ ಆಯಮ್ಮ ಕೇಳಲ್ಲ ಅಲ್ವಾ. ಹಂಗಾಗಿ ನೀವು ಮನುಷ್ಯರು ನೀವೆಲ್ಲ ಸೇಫ್ಟಿ ಮಾಡ್ಕೊಂಡಿರ್ತೀರ. ಆದರೆ ಆ ತಾಯಿ ದೇವತೆ, ಶಕ್ತಿ ದೇವತೆ. ಆಯಮ್ಮಂಗೆ ಸೇಫ್ಟಿ ಏನು ಬೇಡ, ಆದರೆ ಹೋಗುವಂಥ ಜನಗಳು ಆದಷ್ಟು ಆ ಅಮ್ಮನ ಸ್ವಚ್ಛತೆ ಕಾಪಾಡಿ. ಸುತ್ತಮುತ್ತ ನೀವೇನು ಕೊಡಬೇಡ ಅಮ್ಮನಿಗೆ, ನೀವು ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಬಿಟ್ರೆ ಆ ತಾಯಿಗೆ ಅಷ್ಟೇ. ನಾನು ಇದನ್ನು ನನ್ನ ಒಂದು ಮನಸ್ಫೂರ್ತಿಯಾಗಿ ನಿಮಗೆ ಕಳಕಳಿಯ ಒಂದು ರಿಕ್ವೆಸ್ಟು ನಂದು. ದಯವಿಟ್ಟು ಮನಪೂರ್ತಿಯಾಗಿ ನಾನು ಕಳಕಳಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ಅಮ್ಮನ ಹತ್ರ ದಯವಿಟ್ಟು ಗಲೀಜು ಮಾಡಬೇಡಿ. ಅಮ್ಮನ ಸನ್ನಿಧಿಯನ್ನು ಅಪವಿತ್ರ ಮಾಡಿ ಬರಬೇಡ್ರಿ. ಯಾಕಂದರೆ ಒಂದು ದೈವ ವಾಸ, ಒಂದು ದೇವತೆ ವಾಸ ಮಾಡುವಂಥ ಜಾಗನ ದಯವಿಟ್ಟು ಭಿನ್ನ ಮಾಡಿ ಬರಬೇಡಿ. ದಯವಿಟ್ಟು ನೋಡಿ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾವ್ರೆ. ಅವ್ರಿಗೆಲ್ಲರಿಗೂ ನನ್ನ ವಿಡಿಯೋ ಮುಖಾಂತರ ತುಂಬ ಹೃದಯದ ಧನ್ಯವಾದ ಅಂತ ನಾನು ಅರ್ಪಿಸ್ತೀನಿ. ಯಾಕಂದರೆ ತಾಯಿ ಸನ್ನಿಧಿಲಿ ಹೋಗುವಂಥ ನೀವ್ಯಾರೂ ಅಲ್ಲಿ ಕಸ ಗುಡಿಸಲ್ಲ, ನೀವ್ಯಾರೂ ಅಲ್ಲಿ ಮಾಡಲ್ಲ, ಅಲ್ಲಿರುವಂಥ ಜನಗಳೇ ಮಾಡೋದು. ಆದರೆ ನೀವು ಹೋದಂಥವ್ರು ನಿಮ್ಮ ನೀಟ್ನೆಸ್ನ ಕಾಪಾಡಿ. ಬೆಂಗಳೂರು ಮೈಸೂರಿಂದ ಏನೋ ಬರ್ತಾರಂತೆ ಜನಗಳು, ಬಂದಂಥ ಜನಗಳು. ಆದರೂ ನೀವು ಸಿಟಿಲಿ ವಾಸ ಮಾಡಿರ್ತೀರ, ಸಿಟಿಯಿಂದ ಬರೋಂಥ ಜನನೇ ಇರ್ತೀರ. ನೀವು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ಬನ್ನಿ. ನೋಡಿ ಅವರೆಷ್ಟು ಕಷ್ಟಪಟ್ಟು ಮೇಲೆಲ್ಲ ಹತ್ತಿ ಅದೆಲ್ಲ ಕ್ಲೀನ್ ಮಾಡ್ತಾವ್ರು ಇವತ್ತು. ಇದೆಲ್ಲ ಅಮ್ಮನ ಪವಾಡ ಅಲ್ವಾ. ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಹಾಕಿರೋ ಅಂಥ ಜನಗಳಿಗೂ ಧನ್ಯವಾದ ಹೇಳಬೇಕು, ನಿಜವಾಗ್ಲೂ ಹೇಳಬೇಕು ಧನ್ಯವಾದನ. ಇಲ್ಲಿ ಬರುವಂಥ ಅಕ್ಕಿಗಳ್ನ ನಾನು ಫಸ್ಟೇ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನಾನು. ಯಾವುದಾನ ಒಂದು ಅನಾಥಾಶ್ರಮಕ್ಕೆ ಇಲ್ಲ ತಾಯಿ ಸನ್ನಿಧಿ, ತಾಯಿ ಯಾವ ಜಾಗದಲ್ಲಿ ನೆಲೆಸಿದ್ದಾಳೋ ಆ ಜಾಗದಲ್ಲೇ ಹೋಗಿ, ಈ ತಾಯಿಗೆ ಏನು ಬರುತ್ತೋ ಆ ಜಾಗದಲ್ಲಿ ಹೋಗಿ ಅನ್ನ ಸಂತರ್ಪಣೆ ಮಾಡೋಕ್ಕೆ ಕೊಟ್ಟು ಬಂದುಬಿಡಿ. ಅಲ್ಲಿ 4-6 ಜನ ಊಟ ಮಾಡ್ತಾರೆ. ಹಂಗಾಗಿ ನಾನು ಇಷ್ಟು ಕೇಳ್ಕೊತೀನಿ ನಿಮ್ಮ ಹತ್ರ, ದಯವಿಟ್ಟು ಅಲ್ಲಿ ತರೋಂಥ ಮಡ್ಲಕ್ಕಿನ ವೇಸ್ಟ್ ಮಾಡಬೇಡಿ. ಯಾಕಂದರೆ ಅಲ್ಲಿ ಅನ್ನ ಸಂತರ್ಪಣೆ ಏನು ಮಾಡಲ್ಲ. ಅದೇ ಅಕ್ಕಿನ ಸಂಗ್ರಹಿಸಿ ಅನಾಥಾಶ್ರಮಕ್ಕೆ ಕೊಡ್ಬೋದು. ಇಲ್ಲ ಆ ದೇವತೆ, ಈ ದೇವತೆ ಹೆಸರಲ್ಲಿ ಈ ದೇವತೆ ಯಾವ ಜಾಗದಲ್ಲಿ ನಿಂತಿರ್ತಾಳೋ ಆ ಜಾಗಕ್ಕೆ ಅನ್ನ ಸಂತರ್ಪಣೆ ಮಾಡ್ಕೊಳ್ಳಿ ಅಂತ ಕೊಟ್ಟರು ಅಲ್ಲಿ ಇರೋಂಥ ಜನಗಳು ಊಟ ಮಾಡ್ಕೊತಾರೆ. ಹಂಗಾಗಿ ನಾನು ಕೇಳ್ಕೊತೀನಿ, ದಯವಿಟ್ಟು ಯಾರೂ ಇಲ್ಲಿ ಅಪವಿತ್ರ ಮಾಡಬೇಡಿ. ನೋಡಿ ಎಷ್ಟು ಕಷ್ಟಪಟ್ಟು ಅವರು ಮಾಡ್ತಾವ್ರೆ. ಹಂಗಾಗಿ ನೀವು ಹೋಗುವಂಥ ಭಕ್ತಾದಿಗಳು ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ, ಆದಷ್ಟು ನೀವು ನೀಟ್ನೆಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ತಾಯಿ ಪವಾಡ ತುಂಬ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ಒಳ್ಳೇದು ಮಾಡಲಿ. ಅಲ್ಲಿ ಕ್ಲೀನ್ ಮಾಡೋ ಅಂಥವ್ರಿಗಂತೂ ತುಂಬ ಒಳ್ಳೆಯದಾಗುತ್ತೆ ತಾಯಿ ಸನ್ನಿಧಿ ಕ್ಲೀನ್ ಮಾಡಿದ್ರೆ. ಅಷ್ಟಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ನಾವು ಲೈನಲ್ಲಿ ಹೋಗ್ತೀವಿ. ಗರ್ಭದ ಗುಡಿಲಿ ದೇವ್ರು ನೋಡಬೇಕು ಅಂದ್ರೂ ನಾವು ಲೈನಲ್ಲಿ ನಿಂತ್ಕೊಂಡು ನಾವು ಗರ್ಭದ ಗುಡಿ ದರ್ಶನ ಮಾಡ್ಕೊಂಬರ್ತೀವಿ. ಇಲ್ಲೇನಿಲ್ಲ, ಇಲ್ಲಿ ಬರ್ತೀವಿ
ತಾಯಿನ ಎಲ್ಲರಿಗೂ ಜಾತಿ ಭೇದ ಏನಿಲ್ದಂಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟವಳೆ, ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಅಂತ. ಹಂಗಾಗಿ ನಾನು ಕೇಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟು, ನೀವು ತರುವಂಥ ಪ್ರಸಾದ ಅಮ್ಮನಿಗೆ ಏನು ನೀವು ಮೊಸರನ್ನ ಎಲ್ಲ ತರ್ತೀರಲ್ವ, ಅದರಲ್ಲಿ ಒಂದು ಇಡೀ ಅನ್ನನ ಮೊಸರನ್ನ ಎಡೆ ಆ ಅಮ್ಮನ ನೈವೇದ್ಯದ ಥರ ತಗೊಂಬನ್ನಿ. ಯಾಕಂದರೆ ಒಬ್ಬೊಬ್ಬರು ತರ್ತಾರೆ, ನೋಡಬೇಕು ನಿಜವಾಗ್ಲೂ ಮನೇಲಿ ಎಷ್ಟು ಅನ್ನ ಮಾಡಿರ್ತಾರೋ ಅಷ್ಟು ಅನ್ನಕ್ಕೂ ತಂದು ಮೊಸರು ಇದಿಟ್ಬಿಡ್ತಾರೆ. ನಿಜವಾಗ್ಲೂ ಆ ಥರ ಮಾಡಬೇಡಿ. ತಾಯಿಗೆ ಅಪಚಾರ, ಆ ತಾಯಿಗೆ ಆ ಥರ ಎಲ್ಲ ಮಾಡೋಕ್ಕೂ ಮಾಡಿ ಭಿನ್ನ ಮಾಡ್ಕೊಂಡು ನಿಮ್ಮ ಪಾಪನ ನೀವೇ ಕಟ್ಕೋಬೇಡಿ, ಆಯಿತಾ. ನೀವು ಪೂಜೆ ಮಾಡೋಕ್ಕೆ ಬರೋದು ಏನೋ ಒಂದು ಜನ್ಮದ ಪುಣ್ಯ. ಮಾನವರಿಗೆ ಪೂಜೆ ಮಾಡೋಕ್ಕೊಂದು ಅವಕಾಶ ಐತೆ, ಹಂಗಾಗಿ ತಾಯಿ ಸನ್ನಿಧಿಲಿ ಐತೆ ಜನಗಳಿಗೆ ಅವಕಾಶ. ಹಂಗಾಗಿ ದಯವಿಟ್ಟು ಅಷ್ಟೊಂದು ಅನ್ನ ತಂದು ತಾಯಿಗೆ ನೈವೇದ್ಯಕ್ಕೆ ಇಡಬೇಡಿ. ಒಂದಿಡಿ ಅನ್ನ, ಒಂದು ಸ್ವಲ್ಪ ಮೊಸರು, ಒಂದು ಅರ್ಧ ಗ್ಲಾಸ್ ಮೊಸರು, ಒಂದಿಡಿ ಅನ್ನ ತಂದ ತಾಯಿ ಮುಂದೆ ಇಕ್ಕಿದ್ರೆ ಸಾಕು. ಆ ತಾಯಿ ಸಂತೃಪ್ತಳಾಗ್ತಾಳೆ. ನೀವು ಮನೆಗಿರೋ ಅನ್ನನೆಲ್ಲ ತೊಗೊಂಬಂದ್ಬಿಟ್ಟು ಆ ಅಮ್ಮನ ಮುಂದೆ ಉಯ್ಯಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಾಯಿಗಳು ಅದು ಇದು ಎಲ್ಲ ಸುಮ್ಮನೆ ಅಲ್ಲೆಲ್ಲ, ಇವಾಗ ನೀವು ಹೋಗಿ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಬರ್ತೀರಾ, ಇನ್ನೊಬ್ರು ಹೋಗಿ ಅಲ್ಲಿ ತುಳಿತಾರೆ ಅದನ್ನು, ಆಮೇಲೆ ಅವ್ರಿಗೆ ಅಲ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ. ನೀವು ಅಷ್ಟೊಂದು ಅನ್ನ ಮುಂದೆಗಡೆ ಇಟ್ಟು ಬಂದರೆ ಇನ್ನೊಬ್ರು ಹೋಗಲ್ಲಿ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಮತ್ತು ಆ ಕಡೆ ಈ ಕಡೆ ನಾಯಿಗಳು ಮಧ್ಯದಲ್ಲಿ ತೂರ್ತಿರ್ತವೆ. ಹಂಗಾಗಿ ಸ್ವಲ್ಪ ಆದಷ್ಟು ಅದರಲ್ಲೂ ಸ್ವಲ್ಪ ಮಿತಿ ಇರಲಿ. ನಿಮ್ಮ ಭಕ್ತಿ ಮಾಡಿ, ಆದರೆ ಒಂದು ಮಿದಿಕೆ ಅನ್ನ, ಒಂದು ಅರ್ಧ ಕಪ್ಪು ಮೊಸರಾದರೆ ಸಾಕು ಆ ಅಮ್ಮನಿಗೆ. ಆ ಅಮ್ಮೇನು ನೀವೇನು ಒಂದೊಂದು ಕೆಜಿ ಅನ್ನ ತಂದಿಲ್ಲಿ ಮೊಸರನ್ನ ಕೊಡ್ರಿ ಅಂತ ಆ ಅಮ್ಮ ಹೇಳಲ್ಲ. ನನ್ನ ವೀಡಿಯೋದಲ್ಲಿ ಏನಾದರೂ ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ವೀಡಿಯೋ ನೋಡಿದ್ದಕ್ಕೆ